ಸರ್ಕಾರ ಇವತ್ತು ದೇವಸ್ಥಾನಗಳಿಗೆ ಕೊಟ್ಕೊಂಡು ಹೋದ್ರೆ ಸರ್ಕಾರದ ಮನೆ ಬಜೆಟ್ 4,09,000 ಕೋಟಿ. ಅದು ಪೂರ್ತಿ ಕೊಟ್ಟರು ಇಡೀ ರಾಜ್ಯದಲ್ಲಿ ದೇವಸ್ಥಾನ ಕಟ್ಟಕ್ಕಾಗಲ್ಲ. ಅಂದ್ರೆ ಜನರ ನಿರೀಕ್ಷೆಗೆ ಇಡೀ ಆ ದುಡ್ಡೆಲ್ಲ ಸಂಬಳ ಕೊಡ್ತೀರಾ, ಅಧಿಕಾರಿಗಳಿಗೆ ಏನು ಕೊಡ್ತೀರಾ, ಆ ದುಡ್ಡೆಲ್ಲ ಕೊಟ್ಟರು ದೇವಸ್ಥಾನಗಳ ಬೇಡಿಕೆಯನ್ನು ತೀರ್ಸಕ್ಕಾಗಲ್ಲ. ಅದರಿಂದ ನಾನು ಒಂದೂರು ಇನ್ನೊಂದು ಊರಿಗೆ ಅಲ್ಲಿ ಜಾಸ್ತಿ ಕೊಡೋಕ್ಕಾಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ತಾಲೂಕಲ್ಲಿ ನಾನು ಎಲ್ಲರೂ ಬಂದು ಕೇಳ್ತಾರೆ, ಈಗ ನಾನು ರೋಡ್ಗಳು ಮಾಡಬೇಕು. ಈಗ ನೋಡಿ, ಮುಖ್ಯಮಂತ್ರಿಗಳು 50 ಕೋಟಿ ಕೊಟ್ಟಿದ್ದಾರೆ. 50 ಕೋಟಿಯಲ್ಲಿ ನಾನು ಗ್ರಾಮೀಣ ರಸ್ತೆಗಳಿಗೆ 19 ಕೋಟಿ ಕೊಟ್ಟಿದ್ದೀನಿ. ಗ್ರಾಮೀಣ ರಸ್ತೆ ಅಂದರೆ ಊರು ಒಳಗಿರೋ ರಸ್ತೆ ಅಲ್ಲ, ಸಂಪರ್ಕ ರಸ್ತೆಗಳು ಸುಮಾರು 300-400 ಕಿಲೋಮೀಟರ್ ಹಾಳಾಗಿದೆ. 10 ವರ್ಷಗಳು ಲೆಕ್ಕ ಕೊಡ್ತೀನಿ. ನಾನು 1 ವರ್ಷದಲ್ಲಿ ಮಾಡಿರುವಂಥದ್ದು ಅರ್ಧ ಕೂಡ ಮಾಡಿಲ್ಲ. 10 ವರ್ಷದಲ್ಲಿ ನಾನು ಪಟ್ಟಿ ಕೊಡ್ತೀನಿ. ಈಗ 2.5 ವರ್ಷದಲ್ಲಿ ಇಷ್ಟೆಲ್ಲ ನಾನು ಪ್ರಯತ್ನ ಮಾಡಿದ್ದೀನಿ. ಬಹಳಷ್ಟು ಒಳ್ಳೆ ಗುಣಮಟ್ಟದ ರಸ್ತೆಗಳು ಮಾಡ್ತಾ ಇದ್ದೀನಿ. ಟೌನಲ್ಲಿ 17 ಕೋಟಿ ಚಿಲ್ಲರೆ ಕೊಟ್ಟಿದ್ದೀನಿ. ಟೌನಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಮೀಟಿಂಗ್ ಹಾಲ್ ಮಾಡ್ತಾ ಇದ್ದೀನಿ, ಅದಕ್ಕೆ 3 ಕೋಟಿ ಕೊಟ್ಟಿದ್ದೀನಿ. ಅಂಬೇಡ್ಕರ್ ಭವನ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿ ಆಗಬೇಕು ಅಂತೇಳಿ ಇನ್ನೇನು ಒಂದು 2 ತಿಂಗಳಲ್ಲಿ ರೆಡಿ ಆಗುತ್ತೆ. 850 ಜನ ಕೂರುವಂಥ ಆಸನವುಳ್ಳ ನಗರದ ಹೃದಯ ಭಾಗದಲ್ಲಿ ಅವಾನಿಯಂತ್ರಣ ಇರ್ತಕ್ಕಂಥ ಇವತ್ತಿನ ಕಾಲಕ್ಕೆ ಒಂದು ಬೆಂಗಳೂರಿನಲ್ಲಿ ಯಾವ ಗುಣಮಟ್ಟದ ಒಂದು ಭವನ ಇರ್ತದೆ ಆ ಭವನಕ್ಕೆ ಮೀರಿಸುವಂಥ ರೀತಿಯಲ್ಲಿ ಅಂಬೇಡ್ಕರ್ ಭವನಕ್ಕೆ ನಾನು ಸರ್ಕಾರದಲ್ಲಿ ಹೆಚ್ಚುವರಿಯಾಗಿ 9 ಕೋಟಿ ಕೊಡ್ತಿದ್ದೆ. ನನ್ನ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ನಾನು 5.5 ಪ್ಲಸ್ 56 ಕೋಟಿ ರೂಪಾಯಿ ಕೊಡ್ತೇನೆ. ವಾಲ್ಮೀಕಿ ಭವನ ಬರೀ 2 ಕೋಟಿ ಇದ್ದು ಬರೀ 80 ಲಕ್ಷ ಖರ್ಚಾಗಿತ್ತು, ಹಾಳು ಮಾಡಿದ್ರು. ಅದಕ್ಕೆ ನಾನು ವಿಶೇಷವಾಗಿ 4 ಕೋಟಿ ಹೆಚ್ಚುವರಿ ಕೊಡ್ತಿದ್ದೀನಿ. ಮತ್ತೆ ಈ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ 1 ಕೋಟಿ ಕೊಡ್ತಿದ್ದೀನಿ, 1 ಕೋಟಿ 20 ಲಕ್ಷ ಕೊಡ್ತಿದ್ದೀನಿ. ದೇವಸ್ಥಾನಗಳಿಗೆ 3 ಕೋಟಿ 60 ಲಕ್ಷ ಕೊಡ್ತಿದ್ದೀನಿ. ಇಷ್ಟೆಲ್ಲ ಎಲ್ಲದಕ್ಕೂ ನಾನು ಕೊಡಲೇಬೇಕಲ್ಲ, ಜವಾಬ್ದಾರಿ ನನಗಿದೆಯಲ್ಲ. ನಾನು ಪೂರ್ತಿ 50 ಕೋಟಿ ದೇವಸ್ಥಾನಕ್ಕೆ ಕೊಟ್ಬಿಟ್ರೆ ಆಗುತ್ತೆ. ನಾಳೆ ರಸ್ತೆಗೆ ಕೇಳೋದು ಬಿಡ್ತೀರಾ? ಇವತ್ತು ನಿಮ್ಮೂರಲ್ಲಿ ಈಗ ಕಲ್ಯಾಣಿ ಬೇಕು ಅಂತ ಹೇಳ್ತದೆ. ಈಗ ನಾವು ಯಾವ ಸ್ಕೀಮಲ್ಲಿ ಕೆಲವು ಕಡೆ ಕಲ್ಯಾಣಿಗೆ ಮಾಡಿದ್ವಿ. 50 ಲಕ್ಷ ಖರ್ಚು ಮಾಡಿ ನಾವು ಆಲಮಗಿರಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಒಂದು ಸನ್ನಿಧಾನ ಅದು, ಅಲ್ಲಿ ಕಲ್ಯಾಣಿ ಅಭಿವೃದ್ಧಿಯನ್ನು ನಾವು 50 ಲಕ್ಷದಲ್ಲಿ ಮಾಡ್ತೀವಿ. ನಾವೇ ಹೋಗಿ ಶ್ರಮದಾನ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ವಿ. ಆದರೆ 2 ತಿಂಗಳು ಮತ್ತೆ ಗಿಡ ಬೆಳೆದ್ಬಿಟ್ಟು ಇಲ್ಲೇ ಮಾಡ್ತಾರೆ, ಮನೆ ಹೊರ ಮಾಡ್ತಾ ಇರ್ತಾರೆ. ಈಗ 50 ಲಕ್ಷ ಮತ್ತು 35 ಲಕ್ಷ ಆಗ್ತದೆ, ಮತ್ತೆ 45 ಲಕ್ಷ ಒಟ್ಟು 47 ಲಕ್ಷ ಆಗುತ್ತೆ. ಈಗಿಂದ ಬೇರೆ ಬೇರೆ ಕಡೆ ಕೆಲವು ಕಡೆ ಮಾಡ್ತಾ ಇದ್ವಿ. ಅದೇ ಎಲ್ಲ ಒಂದೇ ಸತಿ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಕಲ್ಯಾಣಿಗಳು, ಯಾರೋ ಹಳೆ ಕಲ್ಯಾಣಿಗಳಿದ್ದಾರೆ, ಯಾರಮ್ಮ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಯಾರೋ ಒಬ್ರು ದೊಡ್ಡ ಇವರು ಕಂಪ್ನಿಯವ್ರಿಗೆಲ್ಲ ತೋರಿಸ್ದೆ, ಮಾಡೋಣ ಅಂದ್ರೆ ಇವತ್ತು ಹತ್ರ ಬಂದಿಲ್ಲ. ಆದರೆ ನಮ್ಮ ಶ್ರೀಧರ್ ಹೇಳ್ತಿದ್ದೆ CSR ಅಂತ, ಹೆಸರು ಹೇಳಿ ಸುಲಭ ಇದೆ CSR, ಯಾರು ಹತ್ರ ಬರಲ್ಲ, ಯಾಕಂದ್ರೆ ದುರುಪಯೋಗ ಮಾಡ್ಕೊಂಡಿರೋರು ಜಾಸ್ತಿ. ಅದರಿಂದ CSR ಮತ್ತೊಂದು ನಾವು ಅನ್ಕೊಂಡಂಗೆ ಸುಲಭ ಅಲ್ಲ. ಅದರಿಂದ ನಾನು ತಮ್ಮನ್ನು ನಿರ್ವಹಿಸ್ಕೊಳ್ಳೋದಿಷ್ಟೇ. ದಯವಿಟ್ಟು ಎಲ್ಲ ಊರುಗಳು ಬೇಡಿಕೆ ಇದೆ. ನಾನು ಎಲ್ಲ ಊರುಗಳ ಜವಾಬ್ದಾರಿ ನನ್ನ ಮೇಲಿದೆ. ಎಲ್ಲ ಊರುಗಳಿಗೂ ಮಾಡಬೇಕು. ಇದು ಒಂದೇ ಊರು 2ನೇ ಊರು ಅನ್ನುವಂಥದ್ದಲ್ಲ. ಯಾಕಂದ್ರೆ ನಿಮಗೆ ನಿಮ್ಮೂರೇ ಚಿಂತೆ, ಆದರೆ ನನಗೆ ಇಲ್ಲಿ ಕ್ಷೇತ್ರದ ಚಿಂತೆ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ತಾರೆ. ನನಗೆ ಎಲ್ಲರೂ ಸಮಾನವಾಗಿ ನೋಡಬೇಕು, ಎಲ್ಲರಿಗೂ ಸಮಾನವಾಗಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ತದೆ. ಅಲ್ಲಿಂದ ನನ್ನ ಜವಾಬ್ದಾರಿ ಇಟ್ಟಿರ್ತದೆ. ನೀವು ಮಾಡಿ, ದಯವಿಟ್ಟು ನೋಡೋಣ. ಏನಾದ್ರು ಬೇರೆ ಥರ ಅವಕಾಶ ಬಂದರೆ ನೋಡ್ತೀನಿ. ಆದರೆ ನಿಖರವಾಗಿ ನಾನು ಹೇಳೋದಿಲ್ಲ. ದಯವಿಟ್ಟು ಆಮೇಲೆ ಮತ್ತೆ ಅವತ್ತೇನೋ ಅಂದ್ರೆ ಅಂತ ಮತ್ತೆ ಹೇಳಕ್ ಹೋಗ್ಬೋದು. ಈಗ ನಾನು ಕೇಳಿದ್ರೆ ನಾನು ಕೊಟ್ಟಿದ್ದು ಏನಪ್ಪ ನೀವು ಕೇಳಿದ್ರೆ ನಾನು ಕೊಟ್ಟಿದ್ದೀನಿ. ಅದರಿಂದ ಕಾರಣ ಬೇರೆ ಒಂದು ಇಟ್ಕೊಂಡಿದ್ದೆ. ಅದರಿಂದ ಎಲ್ಲರೂ ಬಹಳಷ್ಟು ಸಮಯದಿಂದ ನನ್ನ ಮಾತು ಕೇಳಿದ್ದೀರಾ. ಮತ್ತೊಮ್ಮೆ ಏನೆಲ್ಲ ಸಾಧ್ಯ ಆಗುತ್ತೆ ಖಂಡಿತ ಕಾನೂನು ವಿಚಾರ ಬೇರೆ ಬೇರೆ ಸ್ಕೀಮಲ್ಲಿ ಸೇರ್ಕೊಂಥದ್ದು ಮಾಡ್ತೀನಿ. ಯಾಕಂದ್ರೆ ಯಾವುದೇ ಕೊಟ್ಟಿದ್ದೀನಿ, ಮತ್ತೆ ಹೆಚ್ಚುವರಿಯಾಗಿ ಅದನ್ನ ಇಂಜಿನಿಯರ್ ಹೇಳಿದ್ದೀನಿ, ಅವರು ಚೆಕ್ ಮಾಡಿ ಇರ್ತಾರೆ. ಅದನ್ನ ಯಾಕಂದ್ರೆ ಒಂದೊಂದು ದಿನದಲ್ಲಿ ಒಂದೊಂದು ಸ್ಕೀಮಲ್ಲಿ ನಾನು ಮಾಡೋಕ್ಕೆ ಅವಕಾಶ ಇದೆ. ಅದನ್ನ ಮಾಡ್ಸೋಕ್ಕೆ ಇದು ಮಾಡ್ತೀನಿ. ಮತ್ತೆ ಕಾಲುವೆ ಹೇಳಿದರೆ ನೋಡೋಣ, ಅದನ್ನು ಯಾವ ರೀತಿ ನಾನು ಮುಂದೆ ನೋಡ್ಕೊಂಡು ಮಾಡ್ಲಿಕ್ಕಾಗುತ್ತೆ ಅನ್ನೋದನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿ ನಿಮ್ಮ ವಿಶ್ವಾಸ ಅಭಿಮಾನ ಇದೇ ರೀತಿ ಇರಲಿ. ವಸ್ತುಸ್ಥಿತಿಗಳನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ಏನೋ ಮಾತಾಡ್ತಾರೆ. ಈಗ ನಮ್ಮ ಕುಟುಂಬದ ಬಗ್ಗೆ ನೋಡಿ, ಇಲ್ಲೆಲ್ಲ ಹಿರಿಯರಿದ್ದಾರೆ. ಸುಮಾರು ನಮ್ಮ ತಾತವರ ಬಗ್ಗೆ, ನಮ್ಮ ತಂದೆಯವರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಗೊತ್ತಿರುವಂಥವ್ರು, ಸ್ವಲ್ಪ ಚಿಂತಾಮಣಿ ಇತಿಹಾಸ ಗೊತ್ತಿಲ್ಲದೆ ಇರುವಂಥವ್ರು. ನಿಮಗೆ ಗೊತ್ತಿದೆ ಕೈಲಾಸಗಿರಿ ದೇವಸ್ಥಾನ, ಅಲ್ಲಿ ಏನಿತ್ತು ಬೆಟ್ಟದಲ್ಲಿ ಒಂದು ಗಿಡ ಇರಲಿಲ್ಲ. ಆ ಬೆಟ್ಟದಲ್ಲಿ ಗಿಡ ಏನಾದ್ರು ಇತ್ತು ಆ ಬೆಟ್ಟದಲ್ಲಿ. ಕುಡಿಯೋ ನೀರಿನ ಒಂದು ಯೋಜನೆ ಕೇಳಿ ನಮ್ಮ ತಂದೆಯವರು 92ನೇ ಇಸ್ವಿ ಹೋದಾಗ ಆ ದೇವರ ಒಂದು ಕೃಪೆ, ಅವರು 6 ತಿಂಗಳಿಗೆ ಮಂತ್ರಿ ಆಗ್ಬಿಟ್ರು. ಅದೇ ಇಲಾಖೆ ಮಂತ್ರಿ ಆಗಿದ್ರು. ಆ ಕೆರೆ ಅಭಿವೃದ್ಧಿ ಮಾಡಿಸಿದ್ರು. ಗೊತ್ತಿಲ್ಲ, ಎಲ್ಲರೂ ಹಿರಿಯರು ಗೊತ್ತಿದೆ.
ನಂತರ ಏನೋ ಒಂದು ಒಳ್ಳೆ ಇದೆಯಲ್ಲ, ಇಲ್ಲಿ ದೇವಸ್ಥಾನ ಮಾಡಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿ ಇವತ್ತು ಯಾವ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಕೆಲವರು ಅಂತಕ್ಕಂಥದ್ದನ್ನ ನೋಡಿದೀವಿ. ದಯವಿಟ್ಟು ಈಗ ಏನಾಗಿದೆ ಅಲ್ಲಿ ಕೆಲಸ, ಇವತ್ತು ಸಾವಿರಾರು ಜನ ಇವತ್ತು ಬರ್ತಾ ಇದ್ದಾರೆ. ಏನು ಯಾರು ಅಂಬಾನಿ ಅದಾನಿಗಳು ಯಾರು ಬಂದು ಅಲ್ಲಿ ದೇಣಿಗೆ ಕೊಟ್ಟಿಲ್ಲ. ಏನಾದರೂ ಅಲ್ಲಿ ಅದ್ರ ಮೇಲೆ ಜೀವನ ಮಾಡುವಂತ ಪರಿಸ್ಥಿತಿ ನಮ್ಮ ತಂದೆಯವರಂತೂ ಖಂಡಿತ, ಅವರಂತೂ ನಮ್ಮ ತಾತ ಅವರಂತೂ ಆ ಬುದ್ಧಿ ಕೊಟ್ಟಿಲ್ಲ. ಏನಾಗಲಿ ಒಳ್ಳೆ ಕೆಲಸ ಇತ್ತು, ವರದಾದ್ರಿ ಬೆಟ್ಟ ಅಭಿವೃದ್ಧಿ ಆಗಿರೋದು ನಮ್ಮ ತಂದೆಯವ್ರ ಕಾಲದಲ್ಲಿ. ಏನೆಲ್ಲ ಅವ್ರು ಮಾಡಿದ್ರು ಈ ಇತಿಹಾಸ ಚರಿತ್ರೆ ಯಾವುದೂ ಗೊತ್ತಿಲ್ಲ ಕೆಲವರಿಗೆ. ಏನೋ 2 ಸತಿ ಜನ ಗೊತ್ತಿದ್ದೋ ಅವಕಾಶ ಮಾಡಿಕೊಟ್ರು ಅಂತೇಳಿ ನಾಲ್ಗೆ ಇದೆ ಅಂತೇಳಿ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತ ಮಾತಾಡ್ತಾನೆ ಇದ್ದಾರೆ. ಒಳ್ಳೇದಾಗಲಿ, ದೇವರು ಅವ್ರು ಒಳ್ಳೇದು ಮಾಡಲಿ, ದೇವ್ರ ಕೆಲಸಕ್ಕೆ ಅಡ್ಡಿಪಡಿಸುವಂತ ಪ್ರಯತ್ನಗಳೆಲ್ಲ ಮಾಡಿದ್ದಾರೆ. ಆದರೆ ಸರ್ಕಾರ ಈಗ ಅದನ್ನು ಮಂಜೂರು ಮಾಡಿಕೊಟ್ಟಿದೆ. ಅದರಿಂದ ದೊಡ್ಡ ಮಟ್ಟದಲ್ಲಿ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಒಂದು ಹೇಳಿಕೆ ಬಂದಾಗ ಏನು ಎಷ್ಟೆಲ್ಲ ಅಂತ ಮಾತಾಡಿದ್ರು. ಇವತ್ತು ಹಂಗಾರೆ ಈ ಕ್ಷೇತ್ರ ಅಂದರೆ ಇವತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಈ ರೀತಿ ಇವತ್ತು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ, ಕೆಲವರ ಮನಸ್ಥಿತಿ ಏನಿದೆ, ಜನರಿಗೆ 10 ವರ್ಷ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಚಿಂತಾಮಣಿ ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಏನ್ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಮಾಡಲಿಲ್ಲ. ಪ್ರತಿ ವಿಧಾನಸಭೆ ಅಧಿವೇಶನದಲ್ಲಿ ನಮ್ಮ ಕುಟುಂಬದ ಮೇಲೆ ಆ ಪ್ರಶ್ನೆ ಈ ಪ್ರಶ್ನೆ ಹಾಕೊಂಡು ಬಂದರು, ಏನೂ ಆಗಲಿಲ್ಲ. ಅದರಿಂದ ಇನ್ನಾದ್ರೂ ಭವಿಷ್ಯ ದೇವರುಗಳು ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೇದು ಆಲೋಚನೆ ಮಾಡಲಿ. ಅದೇನೋ ಕೆಲವರು ಹೇಳ್ತಾರೆ ಕೆಡುಕುನ ಕೆಡುತ್ತಾ ಹೋಗುತ್ತೆ. ಅದರಿಂದ ಸ್ವಲ್ಪ ಒಳ್ಳೆ ಬುದ್ಧಿ ಇಟ್ಕೊಂಡು ಸ್ವಲ್ಪ ಊರಿಗೆ ನಮ್ಮ ಏನು ಕ್ಷೇತ್ರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಏನು ಉದ್ದೇಶಕ್ಕಾಗಿ ನಮ್ಮನ್ನ ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ ಅದಕ್ಕೆ ನ್ಯಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ಬಹುಶಃ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಬ್ಬ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.